ಇದೆ. ಒಂದು ಕಡೆ ಭಾರತ ಬಿಟ್ಟು ಪಾಕಿಸ್ತಾನ ಕಡೆ ಹೊರಳಿದ್ದೇಕೆ ಜಾಗತಿಕ ರಾಷ್ಟ್ರಗಳು. ಇಂಡಿಯಾ ಕಡೆಗೆ ಯಾರೋ ಬರ್ತಾರೆ, ಒಂದಷ್ಟು ಭಾರತದ ಮಾತನ್ನು ಕೇಳ್ತಾರೆ, ಭಾರತದ ಪ್ರಧಾನಿಗಳ ಬಳಿ ಸಲಹೆ ಕೇಳ್ತಾರೆ ಅಂತೆಲ್ಲ ಇತ್ತು. ಈಗ ಯುದ್ಧ ನಿಲ್ಲೋ ಲಕ್ಷಣ ಕಾಣಿಸ್ತಾ ಇಲ್ಲ. ಯಾವುದೇ ದೇಶ ಇನ್ನೊಂದು ದೇಶದ ಒಂದು ಯುದ್ಧ ನಿಲ್ಲಿಸ್ತೀವಿ ಅಂತ ನಾವು ಹೇಳಿದಾಗ ಅದು ಹೂಯೆವರ್. ಇಲ್ಲಿ ಯುಕ್ರೇನ್ ರಷ್ಯಾ ಯುದ್ಧ ಮಾಡಿಕೊಂಡ್ರು ಅಷ್ಟೇ, ಇರಾನ್ ಮತ್ತು ಇಸ್ರೇಲ್ ಅಥವಾ ಅಮೆರಿಕ ಯುದ್ಧ ಮಾಡ್ತಾಯಿದ್ರು ಯುದ್ಧ ಶುರುವಾಯಿತು ಅಂದ್ಕೊಳ್ಳಿ. ಫಸ್ಟ್ ಡೇ ಅವಾಗ ಯಾರೋ ಒಂದು ಕಾಲ್ ಮಾಡಿ, ಯಾರೋ ಒಂದು ಮನವಿ ಮಾಡಿಕೊಂಡು ಯುದ್ಧ ನಿಲ್ಲಿಸ್ಬಿಡಿ ನೀವು ಅಂತ ಹೇಳಿದ್ರೆ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ಅವಾಗ ಆಯ್ತಪ್ಪ ನಿಲ್ಲಿಸ್ತೀವಿ, ನಾವು ನಿನ್ನ ಮಾತಿಗೆ ಬೆಲೆ ಕೊಡ್ತಾ ಇದ್ದೀವಿ ಅಂತೇಳಿ. ಹೂ ಎವರ್ ಇಟ್ ಮೇ ಬಿ, ಯಾವ ರಾಷ್ಟ್ರ ಆದರೂ ಅಷ್ಟೇ, ಹೌದಪ್ಪ ಅವ್ರು ಯುದ್ಧ ನಿಲ್ಲಿಸಿದ್ರು. ಯುದ್ಧ 25-26 ದಿನಕ್ಕೆ ಬಂದುಬಿಟ್ಟಿದೆ. ಇವಾಗ ಯುದ್ಧ ಮಾಡೋಕ್ಕೆ ಇನ್ನೇನು ಉಳಿದಿಲ್ಲ ಅಲ್ಲಿ. ಎಲ್ಲಿ ಇದೇ ಇರಾನ್ನಲ್ಲೋ ಇಸ್ರೇಲ್ನಲ್ಲೋ ಅಮೆರಿಕಾದಂಥ ಅಮೆರಿಕಾನೇ ಸುಸ್ತಾಗಿ ಕೂತಿದೆ. B-2 ಬಾಂಬರ್, ಸ್ಟೆಲ್ತ್ ಬಾಂಬರ್ ಎಲ್ಲ ಪ್ರಯೋಗಿಸ್ಬಿಡ್ತೀನಿ ನಾನು. 500 ಮೀಟ್ರ್ ಆಳಕ್ಕೆ ಹೊಡೆದ್ಬಿಡ್ತೀನಿ, 60 ಮೀಟ್ರ್ ದಾಟಲ್ಲ ಅದು. ಏನೇ ಅಮೆರಿಕ ಈ ಬಾಂಬ್ ಅಂತ ಹೇಳ್ತಿದೆಯಲ್ಲ, ಸ್ಟೆಲ್ತ್ ಹಾಕ್ಬಿಡ್ತೀನಿ, ಬಂಕರ್ ಬಸ್ಟರ್ ನಾನು ಸಿಡಿಸ್ಬಿಡ್ತೀನಿ, ನಾನು ಪಾತಾಳದಲ್ಲಿದ್ದರೂ ನಾನು ಪಾತಾಳ ಗರಡಿ ಹಾಕಿ ಎತ್ತಿಬಿಡ್ತೀನಿ ಎಲ್ಲ ಅಂತ ಹೇಳ್ತಿದ್ದಾರಲ್ಲ, ಸುಳ್ಳು, ರಾಂಗ್. ಇವ್ರದ್ದೇನೇ ಬಾಂಬ್ಗಳು ಕೂಡ ಇರಾನ್ನ ನೆಲದ ಯಾವುದೇ 60 ಮೀಟ್ರ್ ಕೆಳಗಡೆ ಹೋಗಲ್ಲ. ಅವರೆಲ್ಲ 300 ಮೀಟ್ರ್ 400 ಮೀಟ್ರ್ ಆಳದಲ್ಲಿ ಇಟ್ಕೊಂಡಿದ್ದಾರಂತೆ ಮಿಸೈಲ್ ಸಿಟಿಯನ್ನು, ಪರಮಾಣು ಸಂಗ್ರಹಾಗಾರವನ್ನು. ಹೀಗಿದ್ದಾಗ B-2 ಬಾಂಬರ್ ಬಂದರೂ ಅಷ್ಟೇ, ನಿಮ್ದು F-35ನ ಇರಾನ್ನಲ್ಲಿದ್ದಂಥ ಮಹಿಳಾ ಎಂಜಿನಿಯರ್ಗಳು ತಯಾರು ಮಾಡಿರ್ತಕ್ಕಂಥ ಡ್ರೋನ್ಗಳು ಈ ಅಮೆರಿಕದ ಸೋಕಾಲ್ಡ್ F-35 ಹೊಡೆದು ಹಾಕಿರೋದ್ರಿ. ಇಡೀ ಇರಾನ್ನ ಆಕಾಶ, ಇರಾನ್ನ ವಾಯುಪ್ರದೇಶ ನಮ್ಮ ಸುಪರ್ದಿಯಲ್ಲಿದೆ, ನಾವು ಎಲ್ಲಿ ಬೇಕಾದ್ರೂ ಆರಾಮಾಗಿ ನಾವು ಓಡಾಡ್ಬಿಡ್ತೀವಿ ಅಂಥೇಳಿ ಇದೇ ಟ್ರಂಪ್ ಹೇಳಿದ ಮರುಕ್ಷಣದಲ್ಲಿ ಈ ಇರಾನ್ ಮೇಲೆ ಹಾರ್ತಲ್ಲ ಅಮೆರಿಕದ F-35, ಅದನ್ನು ಹೊಡೆದು ಹಾಕಿದ್ದು ಯಾರು ಅಂದರೆ ಇದೇ ಇರಾನ್. ಅದನ್ನು ತಯಾರು ಮಾಡಿದಂಥವ್ರು ಇರಾನ್ನ ಮಹಿಳಾ ಎಂಜಿನಿಯರ್ಗಳು. ಇರಾನ್ 90%ಗಿಂತ ಅಧಿಕ ಸಾಕ್ಷರರನ್ನು ಹೊಂದಿರತಕ್ಕಂತಹ 6000 ವರ್ಷಗಳ ಹಳೆಯ ನಾಗರಿಕತೆ ಇಟ್ಕೊಂಡಿರ್ತಕ್ಕಂಥ ದೇಶ. ಕೀಪ್ ಇನ್ ಮೈಂಡ್, ಅತ್ಯಂತ ಪುರಾತನ ನಾಗರಿಕತೆ ಇರಾನ್ನಲ್ಲಿರೋದು. ಮೊನ್ನೆ ಹುಟ್ಟಿದ್ದಲ್ಲ ಇರಾನ್. ಸೊ ಇದೀಗ ವಾರ 25-26 ದಿನಕ್ಕೆ ಬಂದರು. ಇನ್ನು ಯಾರೇ ನಾನು ಫೋನ್ ಮಾಡಿಬಿಟ್ಟಿದ್ದೆ, ನಾನು ಹೇಳ್ತಾ ಇದ್ದೀನಿ, ಟ್ರಂಪ್ ಜೊತೆ ಮಾತಾಡ್ತಾ ಇದ್ದೀನಿ, ನಾನು ಇಲ್ಲಿ ನೆತನ್ಯಾಹು ಜೊತೆ ಮಾತಾಡ್ತಾ ಇದ್ದೀನಿ, ಮುಸ್ತಫಾ ಪಕ್ಕದಲ್ಲೇ ಕುತ್ಕೊಂಡ್ಬಿಟ್ಟಿದ್ದೆ, ನಾನು ಹೇಳ್ತಾ ಇದ್ದೀನಿ, ಇನ್ನೇನು ವಾರ ನಿಂತು ಹೋಗ್ಬಿಡುತ್ತೆ ಅಂದರೆ ವಾರ್ ಆಲ್ರೆಡಿ ನಿಲ್ಲುವುದಕ್ಕೆ ಬಂದಿದೆ. ಇಲ್ಲಿ ಯಾರು ಹೇಳಿದ್ರೂ ನಿಲ್ಲುತ್ತೆ, ಯಾರು ಹೇಳದೇ ಇದ್ರೂ ನಿಲ್ಲುತ್ತೆ. ಇಸ್ರೇಲ್ ಮತ್ತು ಅಮೆರಿಕ ಅವರೇ ಸಾಕಾಗ್ಬಿಟ್ಟಿದ್ದಾರೆ ಈ ಒಂದು ವಾರ ವಿಚಾರದಲ್ಲಿ, ಇನ್ನೇನು ಉಳಿದಿಲ್ಲ ಅಲ್ಲಿ. ಇಸ್ರೇಲ್ ಒಂದಿಡೀ ತಿಂಗಳಿಗೆ ಅವ್ರು ರೆಡಿ ಮಾಡಿದ್ರೆ 2 ಮಿಸೈಲ್ ರೆಡಿ ಮಾಡ್ತಾರೆ ಅವರು. 2 ಮಿಸೈಲ್ ಐಮ್ ಟಾಕಿಂಗ್ ಅಬೌಟ್. ಒಂದಿಡೀ ದೇಶದ ಕೆಪಾಸಿಟಿಯೇ, ಬಹುತೇಕ ದೇಶಗಳ ಕೆಪಾಸಿಟಿನೇ ಒಂದಿಡೀ ತಿಂಗಳಿಗೆ ಒಂದಿಡೀ ದೇಶ ಕೂತ್ಕೊಂಡು ರೆಡಿ ಮಾಡಿದ್ರೆ 2 ಮಿಸೈಲ್ ರೆಡಿ ಆಗೋದು. ಬರೀ 2 ಮಿಸೈಲ್. ದಿನಕ್ಕೇ 100, 200, 300, 400 ಮಿಸೈಲ್ ಹೊಡೆದ್ಬಿಟ್ರೆ ನೀವು ಎಲ್ಲಿ ಉಳ್ಕೊಳುತ್ತೆ ನಿಮ್ಮ ಹತ್ರ ಮಿಸೈಲ್ಗಳು? ಉತ್ಪತ್ತಿ ಅದೇ ವೇಗದಲ್ಲಿ ಆಗಬೇಕಲ್ಲ, ಬಳಸಿದಷ್ಟೇ ವೇಗದಲ್ಲಿ ಉತ್ಪಾದನೆ ಆಗಬೇಕಲ್ಲ. ಕೊಡ್ರಪ್ಪ ಬಾಣ ಅಂತ ಹೇಳಿದ್ರೆ ಬಾಣ ಇಲ್ಲ ಸರ್ ಖಾಲಿ ಅಂತ ಹೇಳಿದ್ರೆ ಏನು ಮಾಡ್ತೀರಿ ನೀವು? ಹಾಗಾಗಿದೆ ಇಲ್ಲಿ ಕಥೆ. ಇನ್ನು ಮುಂದುವರಿಯಿಲ್ಲ. ಇದೇನಾಗುತ್ತೆ, ನಿಮಗೆ ಗಡಿ ಒಳಗಡೆ ಯುದ್ಧ ಇತ್ತು ಅಂದ್ಕೊಳ್ಳಿ. ಸಪೋಸ್ ಇರಾನ್ನೊಂದಿಗೆ ಇಸ್ರೇಲ್ ಗಡಿ ಹಂಚ್ಕೊಂಡಿತ್ತು, ಇರಾನ್ ಜೊತೆ ಅಮೆರಿಕ ಗಡಿ ಹಂಚ್ಕೊಂಡಿತ್ತು. ಆ ಗಡಿಯಲ್ಲಿ ನಿಮಗೆ ಪಿರಂಗಿಗಳು ಕೆಲಸಕ್ಕೆ ಬಂದ್ಬಿಡ್ತಾವಲ್ಲಿ. ಹೋವಿಟ್ಜರ್ರೋ ಇನ್ನೊಂದು ಮತ್ತೊಂದು ಬಳಸ್ಕೊಂಡು ಪಿರಂಗಿ ಯುದ್ಧವೂ ನಡೆದು ಹೋಗುತ್ತೆ ಅಲ್ಲಿ. ಇದು 2000 ಕಿಲೋಮೀಟರ್ ಅಂತರದ ಯುದ್ಧ. ಇದು ಕ್ಷಿಪಣಿಯಿಂದ ಮಾತ್ರ ಆಗಬಲ್ಲ ಯುದ್ಧ, ಇಲ್ಲಾಂದ್ರೆ ಡ್ರೋನ್ನಿಂದ ಮಾತ್ರ ಆಗಬಲ್ಲ ಯುದ್ಧ. ಇರಾನ್ ಚೀಪೆಸ್ಟ್ ಡ್ರೋನ್ ತಯಾರು ಮಾಡ್ಕೊಂಡಿದೆ ಅದು, ಅಥವಾ ಸಂಗ್ರಹಿಸಿ ಇಟ್ಕೊಂಡಿದೆ. 15 ಲಕ್ಷ 14 ಲಕ್ಷಕ್ಕೊಂದು ಡ್ರೋನ್ ಬಿಟ್ಟರೆ ಇವರು 1 ಕೋಟಿದು ಅದನ್ನು ಇಂಟರ್ಸೆಪ್ಟರ್ಸ್ನ ಇವರು ಯೂಸ್ ಮಾಡಬೇಕು. ಅದಕ್ಕೆ ಇಸ್ರೇಲ್ನವರು ಅದನ್ನು ಹೊಡೆದು ಹಾಕಬಹುದು. 1 ಕೋಟಿ ಲಾಸ್ ಆಗುತ್ತೆ ಇವ್ರಿಗೆ. ಇಂಟರ್ಸೆಪ್ಟರ್ ಹಂಗೆ ಕ್ರಿಯೇಟ್ ಆಗಬೇಕಲ್ಲ. ಐರನ್ ಡೋಮ್ ಜಾಗತಿಕ ಹಾಸ್ಯ. ಇಸ್ರೇಲ್ನ ಐರನ್ ಡೋಮ್ ಇದೆಯಲ್ಲ, ಇವತ್ತಿಗೆ ಇಡೀ ವಿಶ್ವದ ದೊಡ್ಡ ಹಾಸ್ಯದಲ್ಲಿ ಏನಾದರೂ ಒಂದು ಇಷ್ಟ ಅಂತ ಮಾಡಿದ್ರೆ ಅದು ಇಸ್ರೇಲ್ನ ಐರನ್ ಡೋಮ್. ಕಾರಣ ಬೇಕಾದಷ್ಟಿದೆ. ಅವ್ರು ಹೇಳ್ಕೊಂಡಿದ್ದಕ್ಕೂ ಅದಾಗ್ತಿರೋದಕ್ಕೂ ಬಹಳಷ್ಟು ವ್ಯತ್ಯಾಸ ಆಯಿತು. ನಾನು ಅಭೇದ್ಯ, ಮುಂದೆ ಒಂದು ಕ್ಷಿಪಣಿ ದಾಟಕ್ಕಾಗಲ್ಲ ಅಂತ ಹೇಳ್ತಾ ಇದ್ರಲ್ಲ, ಇರಾನ್ ಒಮ್ಮೆಲೆ 100-200 ಕ್ಷಿಪಣಿ ಹಾರಿಬಿಟ್ಟಾಗ ಒಂದು 10-15 ಹೊಡೆದಾಕಿರ್ಬೋದು, ಅದು 50 ಹೊಡೆದಾಕ್ಬಿಟ್ಟಿರಬಹುದು. ಇನ್ನು 200-100 ಕ್ಷಿಪಣಿ ರೀಚ್ ಆಗಿದೆಯಲ್ಲ ಅಲ್ಲಿಗೆ, ಅವಾಗ ಐರನ್ ಡೋಮ್ ಏನಕ್ಕೆ ಅದು ಯೂಸು? ಹಾಗೂ ಕೂಡ ಒಂದು ಪ್ರಶ್ನೆ ಬರ್ತಾ ಇದೆ ಇಲ್ಲಿ. ಈಗೇನಾಗ್ತಿದೆ ಅಂದರೆ ಭಾರತ ಬಿಟ್ಟು ಪಾಕಿಸ್ತಾನದ ಕಡೆಗೆ ಜಾಗತಿಕ ರಾಷ್ಟ್ರಗಳು ಮಾತುಕತೆಗೆ, ಅಲ್ಲಿ ಏನೂ ಇಲ್ಲ ಭಿಕಾರಿ ದೇಶ ಅಂತೆಲ್ಲ ಮಾತಾಡ್ತೀವಿ, ಬಟ್ ಟ್ರಂಪ್ ಇದ್ದಾರಲ್ಲ, ಈ ಟ್ರಂಪ್ ಅನ್ನೋ ಮಹಾನುಭಾವ ಆಸಿಮ್ ಮುನೀರನ್ನು ನಂಬುವಷ್ಟು ಇನ್ಯಾವ ದೇಶದ ನಾಯಕನನ್ನು ನಂಬುವಂತೆ ಕಾಣಿಸ್ತಾ ಇಲ್ಲ. ಆಪರೇಷನ್ ಸಿಂಧೂರ ಆದಾಗ ಇದೇ ಟ್ರಂಪ್ ಆಸಿಮ್ ಮುನೀರ್ ಕರೆಸಿ ವೈಟ್ ಹೌಸಲ್ಲಿ ಊಟ ಹಾಕಿದ್ದು. ಆಪರೇಷನ್ ಸಿಂಧೂರ ಇಲ್ಲಿ ಅಲ್ಲಿ ಕರೆಸಿದ್ಯಾರು? ಪಾಕಿಸ್ತಾನದವನು ಕರೆಸಿದ್ದವರು. ಈಗ ಅಲ್ಲಿ ಯುದ್ಧ ಏನೋ ನಡೀತಾ ಇದೆ. ಈಗ ಪಾಕಿಸ್ತಾನ ವೇದಿಕೆ ಈ ಮಾತುಕತೆಗೆ.
ಈ ಮೊದಲು ಭಾರತನೇ ಮಧ್ಯಸ್ಥಿಕೆ ವಹಿಸಬೇಕು ಅಂತ ಪ್ರತಿಪಾದನೆ ಇತ್ತು. ಆದರೆ ಇದೀಗ ಪಾಕಿಸ್ತಾನದಲ್ಲಿ ವೇದಿಕೆ ರೆಡಿ ಆಗ್ತಿದೆ ಅಂತ ಹೇಳಿ ಮಾಹಿತಿ ಇದೆ. ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಸಂಧಾನದ ಮಾತುಕತೆ ಸಾಧ್ಯತೆ ಇದೆ. ಟರ್ಕಿ, ಈಜಿಪ್ಟ್ ಮತ್ತು ಪಾಕಿಸ್ತಾನ ಸಮ್ಮುಖದಲ್ಲಿ ಮಾತುಕತೆ ನಡೆಯಬಹುದು. ಮುಂದಿನ 48 ಗಂಟೆ ಒಳಗಾಗಿ ಮಾತುಕತೆ ಆಗಬಹುದು. ಮಧ್ಯಪ್ರಾಚ್ಯದಲ್ಲಿ ಶಾಂತಿ ನೆಲೆಸುವಂತೆ ಮಾಡುವುದು ನಮ್ಮ ಉದ್ದೇಶ. ಅಮೆರಿಕ, ಇರಾನ್ನ ಮಧ್ಯದಲ್ಲಿ ಮಾತುಕತೆ ನಡೆಸೋಕೆ ನಾವು ಸಿದ್ಧ ಇದ್ದೀವಿ ಅಂತ. ಇಲ್ಲೇನಾಗ್ತಾ ಇದೆ, ಟ್ರಂಪ್ ಮಾತಾಡ್ತಿರೋದು ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಜೊತೆಗೆ, ಇರಾನ್ನ ಪ್ರಧಾನಿ ಪೆಜೆಶ್ಕಿಯಾನ್ ಜೊತೆ ಮಾತಾಡ್ತಿರೋದು ಶಹಬಾಜ್ ಶರೀಫ್, ಪಾಕಿಸ್ತಾನದ ಪ್ರಧಾನಿ. ಇವರಿಬ್ಬರು ಇಲ್ಲಿ ಮಾತಾಡ್ಕೊಳ್ತಾ ಇದ್ದಾರೆ. ಆ ಕಡೆ ಟ್ರಂಪ್ ಮತ್ತು ಮುನೀರ್ ಅವರಿಬ್ಬರು ಮಾತಾಡ್ತಿರೋದು. ಹಾಗಾಗಿ ಒಂದು ವೇದಿಕೆ ರೆಡಿ ಆಗಬಹುದು ಅಂತ ಒಂದಷ್ಟು ಮಾಹಿತಿ ಬರ್ತಾ ಇದೆ. ಇನ್ನು ಟ್ವೀಟ್ನಲ್ಲಿ ಪಾಕ್ನ PM ಶಹಬಾಜ್ ಶರೀಫ್ ಪೋಸ್ಟ್ ಮಾಡಿಕೊಂಡಿದ್ದಾರೆ. ಅತ್ತ ಪಾಕ್ನ ಹಡಗುಗಳಿಗೆ ಅನುಮತಿ ಕೊಡ್ತಾ ಇಲ್ಲ ಇರಾನ್. ಹೋರ್ಮುಜ್ ಜಲಸಂಧಿ ದಾಟಲಿಕ್ಕೆ ಅನುಮತಿ ನಿರಾಕರಿಸಿ